ಎಲ್ರಿಗೂ ಕೂಡ ಗೊತ್ತಿದೆ, ಮತಗಳ್ಳತನದ ಹಿನ್ನೆಲೆ ಕಾಂಗ್ರೆಸ್ಸಿಗೆ ಬಹಳ ಹಿಂದಿನಿಂದನೂ ಇದೆ. ದೇಶದ ತುರ್ತು ಪರಿಸ್ಥಿತಿಗಿಂತ ಮೊದಲು ರಾಯ್ಬರೇಲಿನಲ್ಲಿ ರಾಜನಾರಾಯಣ್ ವಿರುದ್ಧ ಇಂದಿರಾ ಗಾಂಧಿಯವರು ಗೆದ್ದಿದ್ದು ಈ ರೀತಿ ಮತಗಳ್ಳತನದಿಂದ ಅಂತೇಳಿ ಹೇಳಿ ಅಲಹಾಬಾದ್ ಹೈಕೋರ್ಟು ಅವರ ವಿರುದ್ಧ ತೀರ್ಪು ಕೊಟ್ಟು ಅವರ ಮೆಂಬರ್ಶಿಪ್ಪನ್ನು ಕ್ಯಾನ್ಸಲ್ ಮಾಡ್ತು ಇಂದಿರಾ ಗಾಂಧಿ ಅವ್ರದ್ದು. ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ ಹೇಳಿದ್ದು ಸರಿ ಇದೆ, ಇಂದಿರಾ ಗಾಂಧಿಯವರು ಮತಗಳ್ಳತನದಿಂದ ಫ್ರಾಡಿಂದ ಗೆದ್ದಿದ್ದಾರೆ ಅಂತೇಳಿ ಹೇಳಿ ಅದನ್ನು ಎತ್ತಿಡಿತ್ತು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಅಜ್ಜಿ ಈ ರೀತಿ ಮತಗಳ್ಳತನದಿಂದ ಗೆದ್ದಿದ್ದು ಕಾಂಗ್ರೆಸ್ಸಿಗೆ ಹಿನ್ನೆಲೆ ಇರತಕ್ಕಂಥದ್ದು ನಿಮಗೆ ಮರ್ತೋಗಿದೆ. ದೇಶದ ಜನಕ್ಕೂ 50 ವರ್ಷ ಆಯ್ತಲ್ಲ ಈಗ, ಅದು ಮರ್ತೋಗಿದೆ ಅಂತೇಳಿ ಹೇಳಿ ರಾಹುಲ್ ಗಾಂಧಿಯವರು ಭಾವಿಸಿದ್ದಾರೆ. ಖಂಡಿತವಾಗೂ ಮತಗಳ್ಳತನದ ಹಿನ್ನೆಲೆ ಅದರಿಂದಲೇ ಅಧಿಕಾರ ಮಾಡಿದ್ದು ಮತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇಳಿದೇನೆ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ತಂದು ದಬ್ಬಾಳಿಕೆ ಮಾಡ್ಕೊಂಡು ಪ್ರಜಾಪ್ರಭುತ್ವದ ಕತ್ತನ್ನು ಹಿಸುಕಿದವರು ಕಾಂಗ್ರೆಸ್ನವರೇ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ರಾಹುಲ್ ಗಾಂಧಿ ಅಂತೇಳಿ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಇವರಿಗೆ ತಕ್ಷಣ ಆಬ್ಜೆಕ್ಷನ್ ಹಾಕ್ಲಿಕ್ಕೆ ಅವಕಾಶ ಇತ್ತು. ಮತ್ತು ಇವರು BLAಗಳಿದ್ದಾರೆ, ಅವರೇನು ಮಾಡ್ತಾ ಇದ್ದಾರೆ, ಒಂದೊಂದು ಮತಗಟ್ಟೆನಲ್ಲಿಯೂ ಕೂಡ ನಮ್ಮದು BLAಗಳು ಕೂಡ ಇದ್ದಾರೆ. ಕಾಂಗ್ರೆಸ್ನ ಎಲ್ಲ ಪಕ್ಷದ BLAಗಳನ್ನು ನೇಮಕ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ನೇ ಪರ್ಮಿಷನ್ ಕೊಟ್ಟಿತ್ತು. BLAಗಳು ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ. ಮತ್ತು ಚುನಾವಣೆ ನಡೆದ ತಕ್ಷಣ 3 ತಿಂಗಳೊಳಗಾಗಿ ಇವರಿಗೆ ತಕರಾರು ಹಾಕಲಿಕ್ಕೆ ಅವಕಾಶ ಇದೆ. ಈಗಲೂ ಕೂಡ ಇವರು ಆಪಾದನೆ ಮಾಡಿದ್ರ ಮೇಲೂ ಈಗ ಚುನಾವಣಾ ಕಮಿಷನ್ ಹೇಳ್ತಾ ಇದೆ ನೀವು ಅಫಿಡವಿಟ್ ಹಾಕ್ಕೊಳ್ಳಿ ಅಂತ. ನಾನು ಹಾಕೋದಿಲ್ಲ, ನನ್ನ ಪೇಪರ್ ಸ್ಟೇಟ್ಮೆಂಟನ್ನೇ ದಾಖಲೆ ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇವರು ಹೇಳುವಂಥ ಮಾತು ಇವರಿಗೆ ನಂಬಿಕೆ ಇಲ್ಲ. ಜನರ ಕಿವಿಗೆ ಹೂ ಇಡಿಸುವಂಥ ರೀತಿಯಲ್ಲಿ ಜನಕ್ಕೆ ಸುಳ್ಳು ಹೇಳುವಂಥ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ನಡೆದಿದೆ ಮಾದೇವಪುರದಲ್ಲಿ. ಅಂದರೆ ಯಾರ ಸರ್ಕಾರ ಇತ್ತು? ಮತದಾರರ ಪಟ್ಟಿ ಮಾಡುವಾಗ ಸರ್ಕಾರ ಇವ್ರದ್ದೇ ಇತ್ತಲ್ಲ, ಇವ್ರ ಅಫಿಷಿಯಲ್ಲೇ ಇದ್ದಾರಲ್ಲ. ಅಂದರೆ ಇವ್ರ ಮುಖ್ಯಮಂತ್ರಿ ವಿರುದ್ಧ, ಇವ್ರ ಆಡಳಿತದ ವಿರುದ್ಧ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಇದನ್ನು ಜನಕ್ಕೆ ಅವರು ಹೇಳಬೇಕು ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಸಿಎಂ ಮತ್ತೆ ಆಗ್ರಹ ಮಾಡಿರೋದು PM ಅವರು ರಾಜೀನಾಮೆ ಕೊಡಬೇಕು, ಪ್ರಧಾನಿಗಳು ಸರ್ಕಾರ ವಿಸರ್ಜನೆ ಮಾಡಬೇಕು. ನಿಜವಾಗ್ಲೂ ವಿಸರ್ಜನೆ ಮಾಡಬೇಕಾಗಿದ್ದು, ಸರ್ಕಾರ ವಿಸರ್ಜನೆ ಮಾಡಬೇಕಾಗಿದ್ದು ಸಿದ್ದರಾಮಯ್ಯನವರು. ನಿಮ್ಮ ಸರ್ಕಾರದ ವಿರುದ್ಧನೇ ಕಪಾಳ ಹೊಡಿತಾ ಇದ್ದಾರೆ ರಾಹುಲ್ ಗಾಂಧಿ, ನೀವೇ ಮಾಡಿದ್ದು ಅಂತೇಳಿ ಹೇಳಿ. ಅಂದರೆ ಅಫಿಷಿಯಲ್ಸ್, ನಿಮ್ಮ ಅಫಿಷಿಯಲ್ಸು ನಿಮ್ಮ ಕಂಟ್ರೋಲಲ್ಲಿ ಇರಲಿಲ್ವಾ? ಫ್ರಾಡ್ ಮಾಡಿದ್ರು ಅವರು, ಅವ್ರ ಮೇಲೆ ಆ್ಯಕ್ಷನ್ ತೆಗೀರಿ. ಯಾವ DC ಇದ್ದ ಅವತ್ತು, ಯಾವ ಅಫಿಷಿಯಲ್ಸ್ ಇದ್ದರು, ತೆಗೀರಿ ನೋಡೋಣ ಏನಾಗ್ತದೆ ಅಂತ. ಈಗಲೂ ಕೂಡ ಅಫಿಡವಿಟ್ ಹಾಕ್ಕೊಳ್ಳಿ ನೀವು ಚುನಾವಣಾ ಕಮಿಷನ್ಗೆ, ಯಾಕಾಗೋದಿಲ್ಲ? ಈ ರೀತಿ ಒಂದು ಜನರಿಗೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಒಂದು ಘನತೆ ಇಲ್ಲದಿದ್ದಂಥ ರೀತಿಯಲ್ಲಿ ರಾಹುಲ್ ಗಾಂಧಿಯವರು ವರ್ತನೆ ಮಾಡ್ತಾ ಇದ್ದಾರೆ. ಇಡಿ ತನಿಖೆಯಲ್ಲಿ ಶಾರಿಕ್ ಧರ್ಮಸ್ಥಳದ ಸ್ಫೋಟ ಮಾಡಬೇಕು ಅಂತ ಹೇಳಿ ಕುಕ್ಕರಲ್ಲಿ ಟೈಮ್ ಸೆಟ್ ಮಾಡಿದ್ರು, ಆದರೆ ಅದು ಕಮ್ಮಿ ಫಿಕ್ಸ್ ಮಾಡಿದ್ಮೇಲೆ ಅಲ್ಲೇ ಬ್ಲಾಸ್ಟ್ ಆಗಿದೆ. ಖಂಡಿತ ಸರ್, ನಾನು ಅವತ್ತು ಹೋಮ್ ಮಿನಿಸ್ಟರ್ ಆಗಿದ್ದೆ. ಆ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದು. ಶಾರಿಕ್ ಇವತ್ತು ತೀರ್ಥಹಳ್ಳಿಯವನು. ಇಡಿ ಹೇಳಿದ 29,000 ರೂಪಾಯಿ ಅವನ ಅಕೌಂಟ್ನಲ್ಲಿ ಇದ್ದಂಥದ್ದನ್ನ ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ಇವನ್ನೆಲ್ಲ ನೋಡಿದಾಗ ಭಯಭೀತಿ ಆಗ್ತದೆ. ಧರ್ಮಸ್ಥಳ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಕೊಲೆ ಆಗಿದೆ, ಅದೇ ಅದನ್ನ ಧರ್ಮಸ್ಥಳ ದೇವಸ್ಥಾನವನ್ನೇ ಬ್ಲಾಸ್ಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಎಲ್ಲದರ ಹಿಂದೆ ಒಂದು ಭಯೋತ್ಪಾದಕರ ಜಾಲ ಇದೆ ಅನ್ನುವಂಥದ್ದು ಇತ್ತೀಚೆಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಇದಕ್ಕೆ ಸರಿಯಾಗಿ ಈ ನಗರ ನಕ್ಸಲರು ಕೂಡ ಇದನ್ನು ಜಾಲವನ್ನು ಸರಿಯಾದಂಥ ಒಂದು ಕಥೆ ಕಟ್ಟಿ ಏನೋ ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಈ ಬಗ್ಗೆನೂ ಕೂಡ ಸರ್ಕಾರ ಎಚ್ಚರಿಕೆಯಿಂದ ಡೀಲ್ ಮಾಡಬೇಕು. ಇದರ ಹಿಂದಕ್ಕೆ ಭಯೋತ್ಪಾದನಾ ಚಟುವಟಿಕೆಯ ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ ಧರ್ಮಸ್ಥಳದ ವಿರುದ್ಧ. ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಮತ್ತು ಧರ್ಮಸ್ಥಳದ ಹೆಗಡೆಯವ್ರನ್ನ ಲಿಂಕ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದು ಖಂಡಿತವಾಗೂ ಖಂಡನಾರ್ಹ. ಇದು ಯಾಕಂದ್ರೆ ವಿದೇಶಿ ಫಂಡಿಂಗ್ ಆಗ್ತಿದೆ ಅನ್ನುವಂತ ಆರೋಪ ಕೇಳಬೇಕು. ಇದರ ಹಿಂದಕ್ಕೆ ಭಯೋತ್ಪಾದನಾ ಚಟುವಟಿಕೆ, ವಿದೇಶಿ ಫಂಡಿಂಗು. ನೀವು ಎಷ್ಟು ಜನ ಅಡ್ವೊಕೇಟ್ ಇದ್ದಾರೆ, ಅವ್ರಿಗೆ ಯಾರೆಲ್ಲ ಫೀಸ್ ಕೊಡ್ತಾ ಇದ್ದಾರೆ? 20-25 ಜನ ಅಡ್ವೊಕೇಟ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಯಾರು ಫಂಡಿಂಗ್ ಮಾಡಿದ್ದಾರೆ? ಇದಕ್ಕೆ ಒಂದು ದೊಡ್ಡ ಜಾಲವೇ ಇದೆ.
ಹಿಂದೂ ಶ್ರದ್ಧಾ ಕೇಂದ್ರಗಳ ಭಂಗ ಮಾಡಬೇಕು ಅನ್ನುವಂಥ ಒಂದು ಚಟುವಟಿಕೆ ಈ ದೇಶದಲ್ಲಿ ಏನು ನಡೀತಾ ಇದೆ ಅದರ ಪ್ರಕಟೀಕರಣ ಇವತ್ತು ಧರ್ಮಸ್ಥಳದಲ್ಲಿ ಆಗ್ತಾ ಇದೆ. ಇದನ್ನು ನಾನು ಖಂಡಿಸ್ತೇನೆ. ಸರಿಯಾದಂಥ ತನಿಖೆ, ಯಾರು ಮುಸುಕುದಾರಿ ಬರ್ತಾ ಇದ್ದಾನಲ್ಲ ಅವನ ಹಿನ್ನೆಲೆ ಏನು, ಅವನು ಯಾರು ಎತ್ಕಡ್ತಾ ಇದ್ದಾರೆ, ಅವನಿಗೆ ಫಂಡಿಂಗ್ ಯಾರು ಅವ್ರವ್ರಿಗೆ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಬರಬೇಕಾಗಿದೆ. ಅವರಿಗೆ ಯಾರ್ದೋ ಕೊಲೆ ಆಗಿದೆ ಅದನ್ನು ಭೇದಿಸಬೇಕು ಅನ್ನೋದಕ್ಕಿಂತ ಧರ್ಮಸ್ಥಳದ ಅಭಿವೃದ್ಧಿಯನ್ನು ಹಾಳು ಮಾಡಬೇಕು. ಧರ್ಮಸ್ಥಳ ಗ್ರಾಮ ಇದು ಹೆಗಡೆಯವರು ಯಾರು ವೀರೇಂದ್ರ ಹೆಗಡೆಯವರು ಇದ್ದಾರೆ ಅವ್ರನ್ನ ಇದಕ್ಕೆ ಲಿಂಕ್ ಮಾಡಬೇಕು ಅನ್ನುವಂಥ ವ್ಯವಸ್ಥಿತವಾದಂಥ ಪಿತೂರಿ ಏನು ನಡೀತಾ ಇದೆ, ಇದು ನಡಿಬಾರ್ದು. ಇದ್ರ ಹಿಂದಕ್ಕೆ ಏನು ಜಾಲ ಇದೆ ಅದನ್ನು ಭೇದಿಸುವಂಥ ಪ್ರಯತ್ನ ಮಾಡಬೇಕು. ಅವ್ರು ಹೇಳಿದಂಥ ಅಧಿಕಾರಿಯನ್ನೇ ಹಾಕುವಂಥದ್ದು, ಅವ್ರು ಹೇಳಿದ ರೀತಿಯಲ್ಲಿ ನಡೆಯುವಂಥದ್ದು. ನಮಗೆ ಇತ್ತೀಚಿನ ದಿವಸದಲ್ಲಿ ಅದು ಫ್ರೀಯಾಗಿ ಎನ್ಕ್ವೈರಿ ನಡೀಲಿಕ್ಕೆ ಬಿಡಬೇಕಾಗಿತ್ತು. ಆದರೆ ಇವತ್ತು ಅದನ್ನು ನೋಡಿದ್ರೆ ಯಾರ್ದೋ ನಿರ್ದೇಶನ ಪ್ರಕಾರ ಎನ್ಕ್ವೈರಿ ನಡೀತಾ ಇದೆ ಅಂತೇಳಿ ಹೇಳಿ ಅನಿಸುತ್ತೆ. ಹಾಗಾಗಬಾರ್ದು. ಯೂಟ್ಯೂಬರ್ಗಳು ಕೂಡ ಮಾಡಬಾರ್ದು, ಮಾಡಿದ್ದಾರೆ. ಅಲ್ಲಿ ಸುಮ್ಮನೆ ಬಿಡಬೇಕಾಗಿತ್ತು. ಇವ್ರು ಬಂದ್ಕೊಂಡು ತಲೆಹರಟೆ ಮಾಡ್ತಾ ಇದ್ದಾರೆ. ಧರ್ಮಸ್ಥಳವನ್ನು ಅವಹೇಳನ ಮಾಡುವಂಥ ಏನು ಕೆಲಸ ನಡೀತಾ ಇದೆ, ಇದು ಕೂಡ ಅಲ್ಲಿ ಶಾಂತಭಂಗ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಮೊನ್ನೆ ಇದನ್ನು ನಮ್ಮ ಮೀಡಿಯಾ ಪರ್ಸನ್ ಮೇಲೂ ಕೂಡ, ಕ್ಯಾಮ್ರಾಮನ್ ಮೇಲೆ, ಇವ್ರ ಮೇಲೆ ಬಹಳ ದೊಡ್ಡ ಹಲ್ಲೆ ನಡೆದಿದೆ. ಇದನ್ನು ಕೂಡ ಎನ್ಕ್ವೈರಿ ಮಾಡಬೇಕು ಮತ್ತು ಕೇಸ್ ದಾಖಲಾತಿ ಮಾಡ್ಕೊಂಡು ಅಂಥ ಶಕ್ತಿಗಳು ಅಲ್ಲಿ ಹತ್ರ ಬರೆದಿದ್ದ ಹಾಗೆ ನೋಡ್ಕೊಳ್ಬೇಕು. ಒಂದು ಸರಿಯಾದಂಥ ತನಿಖೆ ಬರಲಿ, ದೋಷಮುಕ್ತ ಆಗಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭ ಇದನ್ನ ಹಗರಣ ಏನು ಮಾಡ್ತಾ ಇದ್ದಾರೆ ಇದರಿಂದ ಮುಕ್ತವಾಗಲಿ, ಅದರ ಅನುಮಾನವನ್ನು ಕೆರಳಿಸುವಂಥ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಹಿನ್ನಡೆ ಆಗಲಿ ಅಂತ ನಾನು ಹಾರೈಸ್ತೇನೆ. ಸರ್, ಎಲ್ಲ ರೀತಿಯಿಂದನೂ ನೀವು ಹೆಗಡೆಯವರು ಮಾಡಿರ್ತಕ್ಕಂಥ ಕೆಲಸ, ಒಂದು ಸರ್ಕಾರ ಮಾಡುವಂಥ ಕೆಲಸ ನನ್ನ ತಾಲೂಕಿನಲ್ಲಿ, ನನ್ನ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಸರ್. ಒಂದು 20 ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಸರ್ಕಾರದಲ್ಲಿ ದುಡ್ಡು ಇರಲಿಲ್ಲ. ಸಾಮಾನ್ಯ SC ST ಆದಿಯಾಗಿ ಕೂಲಿಕಾರ ಹೆಣ್ಣು ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಇವತ್ತು ಅವ್ರು ಮನಸ್ಸು ಮಾಡಿದ್ರೆ 5 ಲಕ್ಷ ತರ್ತಾರೆ, 2 ಲಕ್ಷ ತರ್ತಾರೆ ಸಂಘಗಳ ಕಡೆಯಿಂದ. ಇಂಥ ಒಂದು ಆತ್ಮಾಭಿಮಾನ, ಸ್ವಾಭಿಮಾನ, ಒಂದು ಕ್ರಾಂತಿಕಾರಕವಾದಂಥ ಒಂದು ಸಾಮಾಜಿಕ ಬದಲಾವಣೆಯನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಂದಿದೆ. ಈ ಹಿನ್ನೆಲೆಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲವನ್ನೂ ನಾಶ ಮಾಡಿ ಏನೋ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಆ ಹಿನ್ನೆಲೆ ಏನು ಅಂತೇಳಿ ಎನ್ಕ್ವೈರಿ ಆಗಬೇಕು.